ಎಲ್ಲ ಕಡೆ ತುಂಬ ಟ್ರೆಂಡ್ ಆಗ್ತಿರುವಂತಹ ಓಪನ್ ಕಿಚನ್. ನೀವು ಕೂಡ ನಿಮ್ಮ ಹೊಸ ಮನೆಯಲ್ಲಿ ಓಪನ್ ಕಿಚನ್ ಮಾಡಿಸ್ಕೊಳ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಅದು ಕೇವಲ ಇನ್ಸ್ಟಾಗ್ರಾಮ್ನಲ್ಲೋ ಅಥವಾ ಪಿಂಟ್ರೆಸ್ಟ್ನಲ್ಲೋ ತುಂಬ ಸುಂದರವಾಗಿ ಕಾಣ್ತಾ ಇದೆ ಅನ್ನೋ ಕಾರಣಕ್ಕೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಜ ಹೇಳಬೇಕಾದ್ರೆ ಆ ರೀಲ್ನಲ್ಲಿ ನಮಗೆ ಕಾಣುವ ಪರಿಪೂರ್ಣ ಓಪನ್ ಕಿಚನ್ನಲ್ಲಿ ಪ್ರತಿದಿನ ಒಗ್ಗರಣೆ ಹಾಕಲಾಗುತ್ತಾ ಅಥವಾ ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡಿ ಸೀರೋ ಹಾಗೆ ಅಡುಗೆ ಮಾಡಲಾಗುತ್ತಾ? ಹೋಗಲಿ, ಆ ರೀಲ್ನಲ್ಲಿ ನೀವು ಯಾವಾಗಲಾದರೂ ಪ್ರೆಷರ್ ಕುಕ್ಕರ್ನ ಸೀಟಿ ಕೇಳಿದ್ದೀರಾ? ಇಲ್ಲ. ಆದರೆ ನೆನಪಿರಲಿ, ನಮ್ಮ ಮನೆಯ ಅಡುಗೆ ಮನೆಗಳಲ್ಲಿ ಇವೆಲ್ಲ ಸಾಮಾನ್ಯವಾಗಿ ನಡೆಯುತ್ತೆ. ಹಾಗಾದರೆ ನಮ್ಮ ಭಾರತೀಯ ಮನೆಗಳಲ್ಲಿ ಓಪನ್ ಕಿಚನ್ ನಿಜವಾಗಲೂ ಸರಿಯಾದ ಆಯ್ಕೆಯೇ? ಈ ವಿಡಿಯೋ ಮುಗಿಯೋ ಹೊತ್ತಲ್ಲಿ ನಿಮ್ಮ ಮನೆಗೆ ಯಾವುದು ಉತ್ತಮ ಎಂಬುದನ್ನು ನೀವೇ ಸ್ವಂತವಾಗಿ ನಿರ್ಧರಿಸಬಹುದು, ಓಪನ್ ಕಿಚನ್ನ ಅಥವಾ ಕ್ಲೋಸ್ ಕಿಚನ್ನ ಅಂತ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಓಪನ್ ಕಿಚನ್ನ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ವಿವರವಾಗಿ ತಿಳಿಸಲಿದ್ದೇನೆ. ಮೊದಲನೇದಾಗಿ ಜನ ಓಪನ್ ಕಿಚನನ್ನು ಯಾಕೆ ಇಷ್ಟಪಡ್ತಾರೆ ಅನ್ನೋದನ್ನು ನೋಡೋಣ. ಓಪನ್ ಕಿಚನ್ನ ಅತಿ ದೊಡ್ಡ ವಿಶೇಷತೆ ಅಂದರೆ ಅದು ನೋಡಲು ತುಂಬ ಆಕರ್ಷಕವಾಗಿ ಮತ್ತು ಪ್ರೀಮಿಯಂ ಆಗಿ ಕಾಣುತ್ತೆ. ನೀವು ಯಾರ್ದೋ ಮನೆಯಲ್ಲೋ ಅಥವಾ ಯೂಟ್ಯೂಬ್ ವಿಡಿಯೋಗಳಲ್ಲೋ ನೋಡಿದಾಗ ವಿಶೇಷವಾಗಿ ಓಪನ್ ಕಿಚನ್ ಇರುವಂತಹ ಮನೆಗಳಲ್ಲಿ ದೊಡ್ಡ ಜಾಗದ ಅನುಭವ ಸಿಗುತ್ತೆ. ಅದ್ಯಾಕಂದರೆ ಅಡಿಗೆ ಮನೆ ಮತ್ತು ಲಿವಿಂಗ್ ರೂಮ್ ನಡುವೆ ಇರುವಂತಹ ಗೋಡೆಯನ್ನು ತೆಗೆದುಹಾಕಿದಾಗ ಸಣ್ಣ ಮನೆ ಕೂಡ ದೊಡ್ಡದಾಗಿ ಕಾಣಿಸೋಕೆ ಆರಂಭವಾಗುತ್ತೆ. ಅದು ವಿಶೇಷವಾಗಿ ಫ್ಲಾಟ್ಗಳಲ್ಲಿ ವಾಸಿಸುವವರು ಈ ರೀತಿಯ ವಿನ್ಯಾಸವನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ. ಆದರೆ ಸ್ನೇಹಿತರೆ, ಇದು ಕೇವಲ ಅದರ ಸೌಂದರ್ಯದ ಬಗ್ಗೆ ಮಾತ್ರ. ಈಗ ಡಿಸೈನರ್ಗಳು ಸಾಮಾನ್ಯವಾಗಿ ಹೇಳದ ಕೆಲವು ನಷ್ಟಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ, ಓಪನ್ ಕಿಚನ್ ಕೆಟ್ಟದಲ್ಲ. ಸಮಸ್ಯೆ ಏನು ಅಂದರೆ, ಓಪನ್ ಕಿಚನ್ ಕಲ್ಪನೆ ಏನಿದೆಯಲ್ಲ, ಇದು ವೆಸ್ಟರ್ನ್ ಕಂಟ್ರೀಸ್ಗಳ ಅವರ ಕುಕಿಂಗ್ ಸಿಸ್ಟಮ್ಗೆ ಗಮನವಿಟ್ಕೊಂಡು ಮಾಡಲಾಗಿದೆ. ಅಲ್ಲಿ ಹೆಚ್ಚಿನ ಕುಕಿಂಗ್ ಅವನ್ ಮತ್ತು ಗ್ರಿಲ್ಗಳಲ್ಲಿ ನಡೆಯುತ್ತೆ. ಹೊಗೆ ಕಡಿಮೆ ಇರುತ್ತೆ, ಎಣ್ಣೆ ಮತ್ತು ಮಸಾಲೆಗಳ ಬಳಕೆ ಕೂಡ ತೀರಾ ಕಡಿಮೆ ಇರುತ್ತೆ. ಆದರೆ ನಾವು ಅದೇ ವಿನ್ಯಾಸವನ್ನು ಭಾರತೀಯ ಅಡಿಗೆ ಮನೆಯಲ್ಲಿ ಬಳಸಿದಾಗ ಇಲ್ಲಿ ಡೀಪ್ ಫ್ರೈಯಿಂಗ್, ಹೈ ಫ್ಲೇಮಲ್ಲಿ ಕುಕಿಂಗ್ ಮಾಡುವಂಥದ್ದು, ಮಸಾಲೆ ಒಗ್ಗರಣೆ ಅಷ್ಟೇ ಅಲ್ಲದೆ ಹೆಚ್ಚಿನ ಎಣ್ಣೆಯ ಬಳಕೆ ಕೂಡ ಸರ್ವೇ ಸಾಮಾನ್ಯ. ಇಲ್ಲಿಂದಲೇ ಸಮಸ್ಯೆ ಆರಂಭ ಆಗುತ್ತೆ. ಓಪನ್ ಕಿಚನ್ನಲ್ಲಿ ಮೊದಲ ದೊಡ್ಡ ನಷ್ಟ ಅಂದರೆ ವಾಸನೆ ಮತ್ತು ಎಣ್ಣೆ ಎರಡೂ ಕೂಡ ನೇರವಾಗಿ ಲಿವಿಂಗ್ ರೂಮ್ ತಲುಪುತ್ತೆ. ನೀವು ಒಂದು ಕಡಾಯಿಯಲ್ಲಿ ಮಸಾಲೆ ಹುರಿಯುವಾಗ ಅದರ ವಾಸನೆ, ಸೂಕ್ಷ್ಮ ಎಣ್ಣೆ ಕಣಗಳು ಗಾಳಿಯಲ್ಲಿ ಹರಡುತ್ತೆ. ಕ್ಲೋಸ್ ಕಿಚನ್ನಲ್ಲಿ ಅವುಗಳು ಅಡಿಗೆ ಮನೆಗೆ ಸೀಮಿತವಾಗಿರುತ್ತೆ. ಆದರೆ ಓಪನ್ ಕಿಚನ್ನಲ್ಲಿ ಯಾವುದೇ ಗೋಡೆ ಅಥವಾ ವಿಭಜನೆ ಇಲ್ಲದ ಕಾರಣ ಅವು ನೇರವಾಗಿ ಸೋಫಾ, ಕರ್ಟನ್, ಟಿವಿ, ಡೈನಿಂಗ್ ಪ್ರದೇಶಗಳನ್ನು ತಲುಪುತ್ತೆ. ಇದರಿಂದಾಗಿ ಅಡಿಗೆ ಮನೆಯ ವಾಸನೆ ಮನೆಯ ಬೇರೆ ಬೇರೆ ಭಾಗಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಉಳ್ಕೊಳ್ಳುತ್ತೆ. ಇನ್ನು 2-3 ವರ್ಷಗಳ ನಂತರ ಮನೆ ಯಾಕೆ ಜಿಡ್ಡು ಜಿಡ್ಡಾಗಿ ಕಾಣ್ತಿದೆ ಎಂದು ನಿಮಗೆ ಸ್ವತಃ ಅರ್ಥ ಆಗೋದಿಲ್ಲ. ಓಪನ್ ಕಿಚನ್ನ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಅದು ಬಿಸಿ ಮತ್ತು ಎಸಿಯ ಎಫಿಷಿಯನ್ಸಿ. ನಿಮ್ಮಲ್ಲಿ ಬಹುತೇಕರು ಈ ವಿಷಯವನ್ನ ಗಮನಿಸೋದೇ ಇಲ್ಲ. ಭಾರತೀಯ ಅಡಿಗೆಯಲ್ಲಿ ಹೆಚ್ಚಿನ ಪ್ರಮಾಣದ ಬಿಸಿ ಉತ್ಪತ್ತಿಯಾಗುತ್ತೆ. ಓಪನ್ ಕಿಚನ್ ಇದ್ರೆ ಈ ಬಿಸಿ ನೇರವಾಗಿ ಲಿವಿಂಗ್ ರೂಮ್ ಹರಡುತ್ತೆ. ಇದರ ಪರಿಣಾಮ ನಿಮ್ಮ ಎಸಿ ಕೇವಲ ರೂಮನ್ನು ಮಾತ್ರವಲ್ಲದೆ ಅಡಿಗೆ ಮನೆಯಿಂದ ಬರುವಂತಹ ಎಕ್ಸಸ್ ಹೀಟ್ ಏನಿದೆಯಲ್ಲ ಅದನ್ನು ತಗ್ಗಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ. ಇದರಿಂದ ಎಸಿಯ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಹೆಚ್ಚಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ಏನು ನಿಮ್ಮ ಲಿವಿಂಗ್ ರೂಮ್ ಅಥವಾ ಬೆಡ್ರೂಮ್ಗಳಿರುತ್ತೆ ಅದು ಎಸಿಯಿಂದ ಸಂಪೂರ್ಣವಾಗಿ ತಂಪಾಗುವ ಸಾಧ್ಯತೆ ಕಡಿಮೆ ಆಗುತ್ತೆ. 8 ತಿಂಗಳಲ್ಲಿ ನಿಮ್ಮ ಗೃಹ ನಿರ್ಮಾಣ, ಆಮೇಲೆ ಜಸ್ಟ್ 2 ತಿಂಗಳಲ್ಲಿ ನಿಮ್ಮನೆಗೆ ಬೇಕಾದಂಥ ಇಂಟೀರಿಯರು, ಫರ್ನಿಷಿಂಗು, ಎವ್ರಿಥಿಂಗ್. ಜೊತೆಯಲ್ಲಿ ಮನೆ ಓಪನ್ ಮಾಡಬೇಕಾ, ಅದಕ್ಕೆ ಬೇಕಾದಂಥ ಈವೆಂಟ್ ಮ್ಯಾನೇಜ್ಮೆಂಟು, ಫೋಟೋಗ್ರಾಫರು, ವಿಡಿಯೋಗ್ರಾಫರು ಆ್ಯಂಡ್ ಶಾಸ್ತ್ರಿಗಳು ಬೇಕಾ, ಕೇಟ್ರಿಂಗ್ ಬೇಕಾ, ಪ್ರತಿಯೊಂದನ್ನು ಕೂಡ ನಾವು ಅರೇಂಜ್ ಮಾಡಿಕೊಡ್ತೀವಿ. 10 ಮಂತ್ಸಲ್ಲಿ ನಿಮ್ಮ ಮನೆ ರೆಡಿ ಆಗಿಬಿಡಬೇಕು. ಹೌದು ವೀಕ್ಷಕರೇ, ಆದರೆ ಇಷ್ಟು ಫಾಸ್ಟಾಗಿ ವರ್ಕ್ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಯಾಕಂತಂದರೆ ಇದು ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ. ಕನ್ನಡ ಕೋರನ ಭರವಸೆ ಯಾವತ್ತೂ ನಿಮ್ಮ ಜೊತೆ ಇದ್ದೇ ಇರುತ್ತೆ. 10 ವರ್ಷದ ಸ್ಟ್ರಕ್ಚರ್ ವಾರಂಟಿ ಇಲ್ಲಿರುತ್ತೆ ವೀಕ್ಷಕರೇ. 8 ತಿಂಗಳಲ್ಲಿ ಏನು ಸಿವಿಲ್ ವರ್ಕ್ ಮಾಡ್ಕೊಡ್ತೀವಿ, ಇದರಲ್ಲಿ ಏನೇನು ಇನ್ಕ್ಲೂಡೆಡ್ ಆಗಿರುತ್ತೆ,
ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಕಂಪ್ಲೀಟ್ ಸಿವಿಲ್ ವರ್ಕ್, ಜೊತೆಲಿ ಕಾಂಪೌಂಡು, ಜೊತೆಲಿ ಗೇಟು, ಪ್ಯಾರಾಪಿಟ್ ವಾಲು, ಸಂಪುಗ್ ಮೋಟ್ರು, ಜೊತೆಲಿ ನಿಮ್ಮ ಮನೆಗೆ ಸೋಲಾರು, ಜೊತೆಲಿ ಗೀಸರು, ಲೈಟ್, ಬಲ್ಬ್, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಅಷ್ಟೇ ಅಲ್ಲದೆ ಲಿಫ್ಟ್ ಮಾಡ್ತಾ ಇದ್ರ ಅದಕ್ಕೆ ಬೇಕಾದಂತ ಸಿವಿಲ್ ವರ್ಕ್ ಇನ್ಕ್ಲೂಡೆಡ್. ಸ್ವಿಮ್ಮಿಂಗ್ ಪೂಲ್ ಹಾಕ್ಸ್ತಾ ಇದ್ರ ಅದಕ್ಕೆ ಬೇಕಾದಂತ ಪ್ಲಂಬಿಂಗು, ಸಿವಿಲ್ ವರ್ಕ್ ಇನ್ಕ್ಲೂಡೆಡ್. ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಜಸ್ಟ್ 8 months ಅಲ್ಲಿ ಡೆಲಿವರ್ ಮಾಡ್ತಾ ಇದ್ದೀವಿ. ಅಂಡ್ ಅದರ ನಂತರ 2 months ಟೈಮ್ ಕೊಟ್ರೆ ಸಾಕು, ನಿಮಗೆ ಕಂಪ್ಲೀಟ್ ಇಂಟೀರಿಯರ್, ಹೋಮ್ ಫರ್ನಿಶಿಂಗ್, ಹೋಮ್ ಡೆಕೋರ್, ಆಲ್ ದ ಫರ್ನಿಚರ್ ಪ್ರತಿಯೊಂದನ್ನು ಕೂಡ ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಮನೆ ಓಪನಿಂಗ್ ಸೆರೆಮನಿ ಕೂಡ ನಾವೇ ಅರೇಂಜ್ ಮಾಡಿಸ್ಕೊಡ್ತೀವಿ. ಪೇಮೆಂಟ್ ಮಾಡಿದ್ರೆ ಸಾಕು. ಅಂಡ್ ಅಷ್ಟೇ ಅಲ್ಲದೆ ಎಲ್ಲ ಪ್ಲಾನ್ ಸ್ಯಾಂಕ್ಷನ್ಸ್ಗಳು, BBMP ಇರ್ಬೋದು, BDA ಇರ್ಬೋದು, ಇದನ್ನು ಕೂಡ ನಮ್ಮ ಕಡೆಯಿಂದನೇ ನಾವು ನಿಮಗೆ ಮಾಡಿಸ್ಕೊಡ್ತೀವಿ. ಪೇಮೆಂಟ್ ಮಾಡಿದ್ರೆ ಸಾಕು, ಯಾವುದೇ ರೀತಿಯ ಸರ್ವಿಸ್ ಚಾರ್ಜಸ್ ಇಲ್ಲಿ ತಗೊಳ್ಳಲ್ಲ ವೀಕ್ಷಕರೇ. ಇದನ್ನ ಕರೀತಾ ಇರುವಂತದ್ದು ಬ್ರಿಕ್ ಅಂಡ್ ಬ್ಲಾಕ್ ನ ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್. ಹೌದು ವೀಕ್ಷಕರೇ, ಸೊ ಯಾರ್ಯಾರಿಗೆ ಟೈಮ್ ಇಲ್ಲ, ಯಾರ್ಯಾರಿಗೆ ನೆಮ್ಮದಿ ಬೇಕು ಅಂತವರು ಈ ಪ್ಯಾಕೇಜಸ್ ಅನ್ನ ಚೂಸ್ ಮಾಡಬಹುದು. ಈ ಪ್ಯಾಕೇಜಸ್ ಅಲ್ಲಿ ಕಂಪ್ಲೀಟ್ ಟಾಪ್ ಬ್ರ್ಯಾಂಡ್ಗಳು ಕೂಡ ಸಿಗುತ್ತೆ. ಹಾಗಾದ್ರೆ ಏನು ಚಾರ್ಜ್ ಮಾಡ್ತಾ ಇದ್ರ? 3000 3500? ಇಲ್ಲ ವೀಕ್ಷಕರೇ, ಜಸ್ಟ್ 2800 ಅಲ್ಲಿ ನಿಮಗೆ ಕಂಪ್ಲೀಟ್ ಆಲ್ ಇನ್ ಒನ್ ಪ್ಯಾಕೇಜಸ್ ಇಲ್ಲಿ ಸಿಗ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್. ಯಾರಿಗೆ ಬೇಗ ಮನೆ ಬೇಕು, ಕ್ವಿಕ್ ವರ್ಕ್ ಆಗಬೇಕು, ವಿತ್ ಕ್ವಾಲಿಟಿ, ನೆಮ್ಮದಿ ಬೇಕು, ನಾವು ನೋಡ್ಕೊಳಕ್ ಆಗ್ತಿಲ್ಲ ಅನ್ನೋಂಥವ್ರಿಗೆ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಒನ್ ಸ್ಟಾಪ್ ಸೊಲ್ಯೂಷನ್, ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್ ನಿಮ್ಗೆ ಸಿಗ್ತಾ ಇರೋದು ಜಸ್ಟ್ 2800ಗೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಹೇಳಬೇಕು ಅಂದರೆ, ನೀವು ಒಮ್ಮೆ ಈ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಓಪನ್ ಕಿಚನ್ ಇದೆ, ಅಷ್ಟರಲ್ಲಿ ಅತಿಥಿಗಳು ಬರ್ತಾರೆ. ಸಿಂಕ್ನಲ್ಲಿ ತೊಳೆಯುವ ಪಾತ್ರೆಗಳಿವೆ, ಅಡಿಗೆ ಸಾಮಗ್ರಿಗಳು ಅಲ್ಲಿ ಇಲ್ಲಿ ಬಿದ್ದಿದೆ, ಕೌಂಟರ್ ಸ್ವಲ್ಪ ಗೊಂದಲವಾಗಿದೆ. ಅಂತಹ ಸಮಯದಲ್ಲಿ ಅತಿಥಿಗಳು ನೇರವಾಗಿ ಅದನ್ನೆಲ್ಲ ನೋಡಬಹುದು. ಆದರೆ ಕ್ಲೋಸ್ ಕಿಚನ್ ಇದ್ದರೆ ಇವು ಅಡಿಗೆ ಮನೆ ಒಳಗೆ ಉಳಿಯುತ್ತೆ. ಮನೆ ಉಳಿದ ಭಾಗ ಅಚ್ಚುಕಟ್ಟಾಗಿ ಕಾಣುತ್ತೆ. ಅರ್ಥ ಆಯ್ತಲ್ಲ ಏನು ಸಮಸ್ಯೆ ಅಂತ? ಎಲ್ಲ ಟೈಮಲ್ಲೂ ಕಿಚನನ್ನು ಕ್ಲೀನ್ ಆಗಿಟ್ಕೊಳ್ಳೋದು ಕಷ್ಟ. ಹಾಗಿದ್ದಾಗ ಓಪನ್ ಕಿಚನ್ ಇದ್ದಾಗ ಯಾರೇ ಬಂದರೂ ಓಪನ್ ಕಿಚನ್ ಲಿವಿಂಗ್ನ ಪಾರ್ಟ್ ಆಗಿ ಕಾಣೋದ್ರಿಂದ ಮನೆ ಸ್ವಲ್ಪ ಗಲೀಜಾಗಿ ಕಾಣುತ್ತೆ. ಇನ್ನು ಓಪನ್ ಕಿಚನ್ನ 4ನೇ ಡಿಸ್ಅಡ್ವಾಂಟೇಜ್ ಅಂದರೆ ಅದು ನಾಯ್ಸ್ ಪ್ರಾಬ್ಲಮ್. ಅಂದರೆ ಓಪನ್ ಕಿಚನ್ ಮತ್ತೊಂದು ಸಮಸ್ಯೆ ಅಂದರೆ ಶಬ್ದ. ಪ್ರೆಷರ್ ಕುಕ್ಕರ್ಸ್ ವಿಸಿಲ್ ಇರಬಹುದು, ಮಿಕ್ಸರ್ ಗ್ರೈಂಡರ್ಗಳ ಶಬ್ದ ಇರಬಹುದು, ಪಾತ್ರೆಗಳ ಸದ್ದಿರಬಹುದು. ಕ್ಲೋಸ್ ಕಿಚನ್ನಲ್ಲಿ ಇವು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ. ಆದರೆ ಓಪನ್ ಕಿಚನ್ನಲ್ಲಿ ಎಲ್ಲ ಶಬ್ದ ನೇರವಾಗಿ ಮತ್ತೆ ಲಿವಿಂಗ್ ರೂಮ್ಗೆ ಬರುತ್ತೆ. ಅಲ್ಲಿ ನೀವು ಟಿವಿ ನೋಡ್ತಾ ಇದ್ರೆ ಅಥವಾ ಬಂದವರ ಜೊತೆ, ಗೆಸ್ಟ್ಗಳ ಜೊತೆ ಮಾತಾಡ್ತಾ ಇದ್ರೆ ಈ ಶಬ್ದಗಳು ನಿಮಗೆ ತೊಂದರೆ ಉಂಟು ಮಾಡಬಹುದು. ಇನ್ನು ಓಪನ್ ಕಿಚನ್ನ ಇನ್ನೊಂದು ಸಮಸ್ಯೆ ಇದೆ. ಅದೇನು ಅಂದರೆ ಸ್ಟೋರೇಜ್ ಸ್ಪೇಸ್ ಕಡಿಮೆ ಆಗಬಹುದು. ಓಪನ್ ಕಿಚನ್ ನಿರ್ಮಿಸುವಾಗ ಒಂದು ಗೋಡೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ. ಅದರಿಂದ ಅದರಲ್ಲಿ ಅಳವಡಿಸಬಹುದಾದಂತಹ ಕಿಚನ್ ಕ್ಯಾಬಿನೆಟ್ ಕೂಡ ಕಡಿಮೆ ಆಗುತ್ತೆ. ಭಾರತೀಯ ಅಡಿಗೆ ಮನೆಗಳು ಅಂದರೆ ಅಲ್ಲಿ ಮಸಾಲೆ ಡಬ್ಬಿ, ದೊಡ್ಡ ಪಾತ್ರೆಗಳು, ದಿನಸಿ ಸಾಮಾನುಗಳು ಅಷ್ಟೇ ಅಲ್ಲ, ಇತರೆ ವಸ್ತುಗಳಿಗೆ ಸಾಕಷ್ಟು ಸ್ಟೋರೇಜ್ನ ಅಗತ್ಯವಿದೆ. ಹೀಗಿರುವಾಗ ಓಪನ್ ಕಿಚನ್ನಲ್ಲಿ ಸ್ಟೋರೇಜ್ ಕೂಡ ಒಂದು ಸಮಸ್ಯೆಯೇ ಸರಿ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್, ಕುಕಿಂಗ್ ಸಮಯದಲ್ಲಿ ಪ್ರೈವಸಿ. ನಿಮ್ಮ ಮನೆಯಲ್ಲಿ ಅತಿಥಿಗಳು ಇದ್ದಾಗ ನೀವು ಅಡಿಗೆ ಮಾಡುವಾಗ ಓಪನ್ ಕಿಚನ್ನಲ್ಲಿ ಒಂದು ಸ್ವಲ್ಪ ಅಸೌಕರ್ಯ ಉಂಟಾಗಬಹುದು. ಯಾಕಂದ್ರೆ ನೀವು ಅಡಿಗೆ ಮಾಡುವಾಗ ಎಲ್ಲರ ಗಮನ ನಿಮ್ಮ ಕಡೆ ಇರುತ್ತೆ. ಆದರೆ ಕ್ಲೋಸ್ ಕಿಚನ್ನಲ್ಲಿ ನೀವು ಆರಾಮಾಗಿ ನಿಮ್ಮ ಕೆಲಸ ಮಾಡ್ಕೊಳ್ಬಹುದು. ಸೊ ಈ ಎಲ್ಲ ಕಾರಣಗಳಿಂದ ಹೆಚ್ಚಿನ ಭಾರತೀಯ ಮನೆಗಳಲ್ಲಿ ಓಪನ್ ಕಿಚನ್ ಅಷ್ಟು ಪರಿಣಾಮಕಾರಿ ಆಯ್ಕೆಯಾಗೋದಿಲ್ಲ. ಆದರೆ ನಿಮಗೆ ಓಪನ್ ಕಿಚನ್ ಬೇಕೇ ಬೇಕು ಅಂದರೆ ನೀವು ಓಪನ್ ಕಿಚನ್ನ ಲುಕ್ ಇಷ್ಟಪಡ್ತಿದ್ರೆ ಒಂದು ಮಧ್ಯಮವಾದ ಮಾರ್ಗ ಇದೆ. ಅದೇ ಕ್ಲೋಸಬಲ್ ಓಪನ್ ಕಿಚನ್. ಸ್ಲೈಡಿಂಗ್ ಶಟರ್ಗಳು ಅಥವಾ ಗ್ಲಾಸ್ ಪಾರ್ಟಿಷನ್ಗಳ ಸಹಾಯದಿಂದ ಬೇಕಾದಾಗ ಕಿಚನನ್ನು ಮುಚ್ಚಬಹುದು. ಬಳಕೆ ಮುಗಿದ ನಂತರ ತೆರೆದು ಓಪನ್ ಕಿಚನ್ ಅನುಭವ ಪಡಿಬಹುದು. ಇದರಿಂದ ನಿಮ್ಮ ಮನೆ ದೊಡ್ಡದಾಗಿ ಕಾಣುವುದರ ಜೊತೆಗೆ ಅಗತ್ಯವಿದ್ದಾಗ ಪ್ರೈವಸಿ ಕೂಡ ಸಿಗುತ್ತೆ. ಆದರೆ ಇದು ಕೂಡ ಅಷ್ಟೇ, ಸ್ವಲ್ಪ ಮಟ್ಟಿನ ಖರ್ಚು ಹೆಚ್ಚಾಗಬಹುದು, ಸ್ವಲ್ಪ ಮಟ್ಟಿನ ಮೇಂಟೆನೆನ್ಸ್ ಜಾಸ್ತಿ ಆಗಬಹುದು. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ, ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ತಮ್ಮ ಮನೆ ಪ್ರೀಮಿಯಂ ಆಗಿ ಮತ್ತು ಮಾಡರ್ನ್ ಆಗಿ ಕಾಣಬೇಕು ಅಂತ ಬಯಸ್ತಾರೆ. ಆದರೆ ಕೇವಲ ಲುಕ್ಗಾಗಿ ಯಾವುದನ್ನಾದರೂ ಆಯ್ಕೆ ಮಾಡುವ ಮುನ್ನ ಅದರ ಬಳಕೆ ಮತ್ತು ನಿರ್ವಹಣೆ ಎಷ್ಟು ಸುಲಭ ಅನ್ನೋದನ್ನು ಯೋಚಿಸಬೇಕು. ಓಪನ್ ಕಿಚನ್ ನಿಜವಾಗಿಯೂ ಸುಂದರವಾಗಿ ಕಾಣುತ್ತೆ, ಆದರೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಹೆಚ್ಚಿನ ಅಡಿಗೆ ನಡೆಯುತ್ತಿದ್ರೆ, ಹೆಚ್ಚು ಎಣ್ಣೆ ಮತ್ತು ಮಸಾಲೆ ಬಳಸ್ತಾ ಇದ್ರೆ ಪ್ಯೂರ್ ಓಪನ್ ಕಿಚನ್ ನಿಮಗೆ ಸೂಕ್ತ ಆಯ್ಕೆಯಾಗಲ್ಲ. ಆದರೆ ನಿಮ್ಮ ಕುಟುಂಬ ಚಿಕ್ಕದಾಗಿದ್ರೆ, ನೀವು ನಿಯಮಿತವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋರಾಗಿದ್ರೆ, ಕಡಿಮೆ ಅಡಿಗೆ ಮಾಡೋರಾಗಿದ್ರೆ
ನಿಮಗೆ ಓಪನ್ ಕಿಚನ್ ಒಳ್ಳೆಯ ಆಯ್ಕೆಯಾಗಬಹುದು. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಓಪನ್ ಕಿಚನ್ ಅಥವಾ ಕ್ಲೋಸ್ ಕಿಚನ್, ನಿಮ್ಮ ಆಯ್ಕೆ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ. ಧನ್ಯವಾದಗಳು.